ಮಕ್ಕಳೇ, ಕೆಲವು ಸಂದರ್ಭಗಳಲ್ಲಿ ಸಮಯ ತನ್ನಿಂದ ತಾನೇ ನಮಗೆ ಕೂಡಿ ಬರುತ್ತದೆ. ಇದು ಹಲವಾರು ಉದಾಹರಣೆಗಳನ್ನು ನಾವು ನೋಡಿದರೆ ನಮಗೆ ತಿಳಿಯುತ್ತದೆ. ಹನುಮಂತ ಸೀತಾದೇವಿಯನ್ನು ಅರಸುತ್ತಾ ಲಂಕೆಗೆ ಹೋಗಿ ಕೊನೆಯಲ್ಲಿ ಅಶೋಕವನದಲ್ಲಿದ್ದಂತಹ ಸೀತಾದೇವಿಯನ್ನು ಕಂಡು ಅವಳನ್ನು ದರ್ಶನ ಮಾಡಬೇಕು ಎನ್ನುವ ಹಂಬಲದಿಂದ ಆ ಮರವನ್ನೇರಿ ಇರ್ತಾನೆ. ಸೀತಾದೇವಿಗೆ ತಾನು ಬಂದಂತಹ ಕಾರಣ, ಬಂದಂಥವನು ಹನುಮನೇ ಹೇಳತಕ್ಕಂಥದ್ದು ತಿಳಿಯಬೇಕು ಎಂಬ ಉದ್ದೇಶದಿಂದ ಅವನು ಶ್ರೀರಾಮನ ಭಜನೆಯನ್ನು ಮಾಡ್ತಾನೆ. ಸೀತಾದೇವಿ ರಾಮನ ಧ್ವನಿಯನ್ನು, ರಾಮನ ನಾಮಸ್ಮರಣೆಯನ್ನು ಕೇಳಿದಾಗ, ಮೇಲ್ಗಡೆ ನೋಡಿದಾಗ ಇರುವುದೊಂದು ಮಂಗ. ರಕ್ಕಸರ ಮಾಯೆ ಇರಬಹುದೇ? ಹನುಮಂತ ನಿಧಾನವಾಗಿ ಕೆಳಗೆ ಬಂದು ಸೀತಾದೇವಿಗೆ ಪರಿಚಯ ಮಾಡಿಕೊಳ್ತಾನೆ. ಅದೆಲ್ಲ ವಿಷಯವನ್ನು ಕಥೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ನಂತರ ಹಾಗೆ ಅವನು ಮರವನ್ನೇರಿ ಕುಳಿತುಕೊಳ್ತಾನೆ. ಮುಂದೇನು ಮಾಡಬೇಕು? ಅಷ್ಟರಲ್ಲಿ ರಾವಣನು ಮಂಡೋದರಿ ಸಮೇತನಾಗಿ ಸೀತೆಯಲ್ಲಿ ಬರ್ತಾನೆ. ಹನುಮಂತ ಎಲ್ಲವನ್ನ ನೋಡ್ತಾ ಇರ್ತಾನೆ. ಸೀತೆಯನ್ನು ತನ್ನೊಂದಿಗೆ ನೀನು ಬರಬೇಕು, ನಾನು ಲಂಕೆಯ ಚಕ್ರವರ್ತಿ, ನಿನಗೆ ಏನು ಬೇಕೋ ಎಲ್ಲವನ್ನ ಪೂರೈಸುತ್ತೇನೆ, ನಿನ್ನನ್ನು ರಾಣಿಯನ್ನಾಗಿ ನೋಡಿಕೊಳ್ಳುತ್ತೇನೆ, ಸಾಮ್ರಾಜ್ಞಿಯಾಗಿ ನೋಡಿಕೊಳ್ಳುತ್ತೇನೆ, ಏನೆಲ್ಲವನ್ನು ಪ್ರಲೋಭನ ಕೊಡ್ತಾನೆ ಸೀತೆಗೆ. ಆದರೆ ಸೀತೆ ಯಾವುದಕ್ಕೂ ಬಗ್ಗದೇ ಇದ್ದಾಗ ತನ್ನ ಕಠಾರಿಯಿಂದ ಕೊಲ್ಲುವುದಕ್ಕೆ ಮುಂದಾಗ್ತಾನೆ. ಆಗ ಹನುಮಂತ, ಅಯ್ಯೋ ತಾನು ಅಲ್ಲಿಲ್ವಲ್ಲ, ಅಲ್ಲಿದ್ದರೆ ಸೀತಾದೇವಿಯನ್ನು ಬದುಕಿಸಿಬಿಡ್ತಿದ್ದೆ, ಏನಾಗಿ ಹೋಗ್ತದೆಯೋ ಏನೋ ಆಲೋಚಿಸುವಷ್ಟರಲ್ಲಿ ಮಂಡೋದರಿ ರಾವಣನ ಹೆಂಡತಿ, ಮಹಾಪತಿವ್ರತೆ, ಅವನ ಕೈಯನ್ನು ಹಿಡಿದು ಕೊಲ್ಲಬಾರದು ಎಂಬುದಾಗಿ ಹೇಳ್ತಾಳೆ. ರಾವಣ ಮಂಡೋದರಿಯ ಮಾತಿಗೆ ಮನ್ನಿಸಿ ಕೊಲ್ಲುವುದಿಲ್ಲ. ಆಗ ಹನುಮಂತನಿಗೆ ತುಂಬ ಸಂತೋಷ ಆಗ್ತದೆ. ಒಬ್ಬ ತನ್ನಿಂದ ಆಗದೇ ಇದ್ದರೂ ಆ ದೇವರ ಸಹಾಯ ತನಗಾಯಿತು, ಒಳ್ಳೆಯ ಕಾರ್ಯಗಳಲ್ಲಿ ತನ್ನಿಂದಾನೇ ಇಂತಹ ಸಹಾಯಗಳು ಕೂಡಿ ಬರುತ್ತವೆ ಎಂದು ಭಾವಿಸ್ತಾನೆ. ಹಾಗೆ ಮುಂದೆ ಅವನು ವನವನ್ನು ಹಾಳು ಮಾಡಿ ರಾವಣನಿಗೆ ಗೊತ್ತಾಗ್ತದೆ. ಅವನು ಅವನ ಅನುಯಾಯಿಗಳನ್ನು, ಮಕ್ಕಳನ್ನು ಸಹಿತ ಕಳಿಸ್ತಾನೆ. ಯುದ್ಧವನ್ನು ಮಾಡಿ ಮೇಘನಾದ ಅವನನ್ನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಹನುಮಂತನನ್ನು ಹಿಡ್ಕೊಂಡು ಹೋಗ್ತಾನೆ. ನಂತರದಲ್ಲಿ ಹನುಮಂತನಿಗೆ ಏನಾಗಿದೆ, ತಾನು ರಾವಣನಿಗೆ ಬುದ್ಧಿಯನ್ನು ಹೇಳಬೇಕು, ಶ್ರೀರಾಮಚಂದ್ರನ ಭಕ್ತನಾಗಿ, ಶ್ರೀರಾಮಚಂದ್ರನ ಅನುಯಾಯಿಯಾಗಿ ತಾನು ಅದಕ್ಕೆ ತಕ್ಕ ಹಾಗೆ ವರ್ತನೆಯನ್ನು ಮಾಡದೇ ಇದ್ದರೆ, ರಾಮನಿಂದ ಮುಂದೆ ನಿನಗೆ ಸೀತೆಯನ್ನು ಬಿಡದಿದ್ದರೆ ತಕ್ಕ ಶಾಸ್ತಿ ಆಗ್ತದೆ ಅನ್ನತಕ್ಕಂಥದ್ದನ್ನು ಗೊತ್ತು ಮಾಡದೇ ಇದ್ದರೆ ಅವನ ಭಕ್ತನ ಆಗುವುದು ಭಕ್ತನಿಗೆ ಭೂಷಣವಲ್ಲ ಎಂಬುದಾಗಿ ತಿಳಿದು ಅವನು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾನೆ. ಕೊನೆಗೆ ಅವನೇ ಮೇಘನಾದನು ತಾನೇ ಬ್ರಹ್ಮಾಸ್ತ್ರವನ್ನು ಬಿಡಿಸಬೇಕು ಎಂದು ಅವನಲ್ಲಿ ಬರುವಷ್ಟರಲ್ಲಿ ಹನುಮಂತ ತಾನೇ ಅದನ್ನು ಬಿಡಿಸಿಕೊಳ್ಳುತ್ತಾನೆ. ನಂತರ ಬಾಲದ ಮೇಲೆ ಕುಳಿತುಕೊಂಡು ರಾವಣನಿಗೆ ಉಪದೇಶ ಮಾಡ್ತಾನೆ. ನಂತರ ಏನು
ಹನುಮಂತನಿಗೆ ಲಂಕೆಗೆ ಬೆಂಕಿ ಹಚ್ಚಬೇಕು ಅನ್ನತಕ್ಕಂಥ ಆಸೆ ಇರ್ತದಂತೆ. ಯಾವುದಾದ್ರೂ ಒಂದು ಘಟನೆಯನ್ನು ಸರಿಯಾಗಿ ಮಾಡಬೇಕು, ಒಬ್ಬ ರಾಮನ ಅನುಯಾಯಿನೇ, ರಾಮನ ಭಕ್ತನೇ ವಾನರನಾಗಿಯೂ ಈ ರೀತಿ ಮಾಡಿದರೆ ಉಳಿದವರೆಲ್ಲ ಏನನ್ನ ಮಾಡಬಹುದು ಹೇಳತಕ್ಕಂಥ ದೃಷ್ಟಿಯಿಂದಲಾದರೂ ರಾವಣ ಹೆದರಿ ಸೀತೆಯನ್ನು ಬಿಟ್ಟುಕೊಡಬಹುದು. ಆದರೆ ರಾವಣ ಕೇಳಲಿಲ್ಲ. ಕೊನೆಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತೇಳಿ ಹನುಮಂತನ ಬಾಲಕ್ಕೆ ಅರಿವೆಗಳನ್ನು ಸುತ್ತಿ 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 ಬೆಂಕಿಯನ್ನು ಇಡುತ್ತಾರೆ. ಇದು ಕೂಡ ಒಂದು ಒದಗಿ ಬಂದ ಅವಕಾಶ ಎಂಬುದಾಗಿ ಹನುಮಂತ ಭಾವಿಸ್ತಾನೆ. ಅವನಿಗೆ ಆ ಬೆಂಕಿಯನ್ನು ಸುತ್ತುವ ಅರಿವೆಗಳಾಗಲಿ ಅದಕ್ಕೆ ಬೇಕಾದಂತಹ ಎಣ್ಣೆಗಳಾಗಲಿ ಸಿಗದೇ ಇದ್ದಾಗ ಹನುಮಂತ ಇದೇ ಸದಾವಕಾಶ ಎಂದು ತಿಳಿದು ಬಾಲಕ್ಕೆ ಅವರು ಬೆಂಕಿಯನ್ನು ಹಚ್ಚಿದಾಗ ಲಂಕೆಯ ಮನೆಗಳ ಮೇಲೆ ಹಾರುತ್ತಾ ಹಾರುತ್ತಾ ಬೆಂಕಿಯನ್ನು ಇಡುತ್ತಾ ಹೋಗ್ತಾನೆ. ಇದು ಕೂಡ ಒಂದು ಅವನಿಗೆ ಅವಕಾಶ ಒದಗಿ ಬಂದಂಥದ್ದು. ಅವನ ಉದ್ದೇಶ ಭಾಳ ಉತ್ತಮವಾದಂಥದ್ದು. ಇದು ಒಂದು ನಾವು ತಿಳಿದುಕೊಳ್ಳಬೇಕಾದಂಥದ್ದು. ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಪ್ರಾಮಾಣಿಕವಾಗಿರಬೇಕು, ಸದುದ್ದೇಶವಾಗಿರಬೇಕು. ನಾವೇ ಮಾಡದೇ ಇದ್ದರೂ ಸಹಿತ ಕಾಲ ನಮಗೆ ಕೂಡಿ ಬರ್ತದೆ, ದೇವರ ಅನುಗ್ರಹ ನಮಗಿರ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.